Many people think that stock market investment is too complicated. Friends, stock market investment is not complicated as we think. ನಾವು ಅಂದ್ಕೊಂಡಷ್ಟು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕಾಂಪ್ಲಿಕೇಟೆಡ್ ಅಲ್ಲ, ಅಷ್ಟು ಕಷ್ಟ ಅಲ್ಲ. ಅಮೆರಿಕದ ಸಕ್ಸಸ್ಫುಲ್ ಇನ್ವೆಸ್ಟರ್ ಪೀಟರ್ ಲಿಂಚ್ ಅವರೊಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಇನ್ವೆಸ್ಟ್ ಇನ್ ವಾಟ್ ಯು ಯೂಸ್ ಆ್ಯಂಡ್ ವಾಟ್ ಯು ಕನ್ಸ್ಯೂಮ್. ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ನೀವು ಏನೆಲ್ಲ ವಸ್ತುಗಳನ್ನು ಯೂಸ್ ಮಾಡ್ತೀರಾ, ಯಾವ್ಯಾವ ಪ್ರಾಡಕ್ಟ್ಗಳನ್ನು ನೀವು ಕನ್ಸ್ಯೂಮ್ ಮಾಡ್ತೀರಾ, ಅದರ ಮೇಲೆ ನೀವು ಹೂಡಿಕೆ ಮಾಡಿದ್ದೇ ಆದರೆ ಲಾಂಗ್ ಟರ್ಮಲ್ಲಿ ನೀವು ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಹೂಡಿಕೆನಲ್ಲಿ ನೀವು ಯಶಸ್ಸನ್ನು ಸಾಧಿಸ್ಬೋದು ಅಂತ ಹೇಳ್ತಾರೆ. ನಾನು ಕೆಲವೊಂದು ಉದಾಹರಣೆಯನ್ನು ಕೊಡ್ತೀನಿ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಸುಮಾರು ವಸ್ತುಗಳನ್ನು ಯೂಸ್ ಮಾಡ್ತೀವಿ, ಸುಮಾರು ಪ್ರಾಡಕ್ಟ್ಗಳನ್ನು ಕನ್ಸ್ಯೂಮ್ ಮಾಡ್ತೀವಿ. ಉದಾಹರಣೆಗೆ, ನಾವು ಬೆಳಿಗ್ಗೆ ತಕ್ಷಣವೇ ಹಲ್ಲು ಉಜ್ತೀವಿ. ಹಲ್ಲು ಉಜ್ಜುವಾಗ ಪೇಸ್ಟನ್ನು ಯೂಸ್ ಮಾಡ್ತೀವಿ, ಕೋಲ್ಗೇಟನ್ನು ಯೂಸ್ ಮಾಡ್ತೀವಿ. ಕೋಲ್ಗೇಟನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಕೋಲ್ಪಾಲ್ ಅನ್ನೋ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಮಾಡುವಾಗ ನಾವು ಮ್ಯಾಗಿನ ಯೂಸ್ ಮಾಡ್ತೀವಿ. ಮ್ಯಾಗಿಯನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ನೆಸ್ಲೆ ಅನ್ನೋ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಊಟ ಮಾಡುವಾಗ ನಾವು ಚಪಾತಿಯನ್ನು ಯೂಸ್ ಮಾಡ್ತೀವಿ. ಚಪಾತಿ ಮಾಡುವಾಗ ನಾವು ಆಶೀರ್ವಾದ್ ಆಟವನ್ನು ಯೂಸ್ ಮಾಡ್ತೀವಿ. ಆಶೀರ್ವಾದ್ ಆಟವನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ITC ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಫೆವಿಕೋಲ್ ಯೂಸ್ ಮಾಡ್ತೀವಿ, ಫೆವಿಸ್ಟಿಕ್ ಯೂಸ್ ಮಾಡ್ತೀವಿ. ಇದೆಲ್ಲವನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಪೆಡಲೈಟ್ ಇಂಡಸ್ಟ್ರಿ ಅನ್ನೋ ಒಂದು ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ.